ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ತುಂಬ ದಿನ ಆಯಿತು, ನನ್ನ ಹತ್ರ ಒಂದು ಮಂತೆ ಆಗಿದೆ ವಿಡಿಯೋನ ಹಾಕಿ. ತುಂಬ ಬ್ಯುಸಿ ಇರೋದ್ರಿಂದ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಹೋಗ್ತಿಲ್ಲ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಕೂಡ ಆಗ್ತಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಡ್ಯೂಟಿಗೆಲ್ಲ ರಜಾ ಇದೆ. ಹಾಗಾಗಿ ಇವತ್ತು ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಮಾಡಿದ್ದೀನಿ. ಸೊ ಇವತ್ತು ಬಂದು ಯುಗಾದಿ ಹಬ್ಬ ಇದೆ. ಅಂದರೆ ಇವತ್ತು ಹಿಂದೂಗಳಿಗೆ ಮೇನ್ ಬಂದು ಇವತ್ತೇ ಹೊಸ ವರ್ಷ ಅಂತಲೇ ಹೇಳ್ಬೋದು. ಸೊ ಹೋದ ಸಲ ಮೇ ಬಿ ನಾನು ತುಂಬ ಚೆನ್ನಾಗಿ ವಿಡಿಯೋಗಳನ್ನ ಮಾಡಿದ್ದು ಯುಗಾದಿ ಹಬ್ಬದ ಟೈಮಲ್ಲಿ. ಸೊ ಹಾಗಾಗಿ ಇವತ್ತು ಕೂಡ ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ. ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಇತ್ತು, ಹಾಗಾಗಿ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಬಂದು ಅಮ್ಮ ಇರೋದ್ರಿಂದ ಸ್ವಲ್ಪ ನನಗೆ ಎಲ್ಲ ಕೆಲಸಗಳು ಕೂಡ ಈಸಿ ಆಗ್ತಿದೆ. ಸೊ ಹಾಗೆಯೇ ಇವತ್ತು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಬೇಕು. ಇನ್ನೂ ಸ್ವಲ್ಪ ಮನೆಯೆಲ್ಲ ಮಾಫ್ ಮಾಡಿದೆ. ಸೊ ಅದನ್ನೆಲ್ಲ ಮಾಡಿಕೊಂಡು ಟಿಫನ್ ರೆಡಿ ಮಾಡಬೇಕು. ಹಾಗೆಯೇ ಇನ್ನು ಪೂಜೆ ಏನು ಕೂಡ ರೆಡಿ ಆಗಿಲ್ಲ ಎಲ್ಲನೂ ಕೂಡ. ಇನ್ನು ಬಂದು ಹುಡುಗೆಲ್ಲ ಎಣ್ಣೆ ಹಚ್ಚಿ ಸ್ವಲ್ಪ ಚೆನ್ನಾಗಿ ಸ್ನಾನ ಎಲ್ಲ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಟಿಫನ್ ಅಂತ ಬಂದು ಮತ್ತು ಸ್ವಲ್ಪ ಟೊಮೊಟೊ ರೈಸ್ ಅಥವಾ ಟೊಮೊಟೊ ಭಾತ್ನ ಮಾಡೋಣ ಸಿಂಪಲಾಗಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಇವತ್ತಿನ ವೀಡಿಯೋ ಹೇಗೆ ಹೋಗುತ್ತೆ ಏನು ಅಂತ. ಹಾಗೆಯೇ ಎಲ್ರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹ್ಯಾಪಿ ಯುಗಾದಿ ಅಂತ ಹೇಳ್ತಾ, ಇವತ್ತು ಬೇವು ಬೆಲ್ಲ ಎರಡನ್ನೂ ಕೂಡ ತಿಂದು ಜೀವನದಲ್ಲಿ ಬರುವಂಥ ಕಷ್ಟ ಸುಖ ಎರಡೂ ಕೂಡ ಸಮನಾಗಿ ಬರಲಿ ಅಂತ ಕೇಳ್ಕೊತೀನಿ. ಎರಡೂ ಕೂಡ ಸಮ ಆಗಿರಬೇಕು. ಒಂದು ಜಾಸ್ತಿ ಆಗಬಾರ್ದು ಅಥವಾ ಒಂದು ಕಮ್ಮಿ ಕೂಡ ಆಗಬಾರ್ದು. ಖುಷಿ ಬಂದಾಗ ಹಿಗ್ಬಾರ್ದು, ಕಷ್ಟ ಬಂದಾಗ ಕುಗ್ಗಬಾರ್ದು ಅಂತ ಹೇಳ್ತಾರೆ. ಸೊ ಎರಡೂ ಕೂಡ ಬೇವು ಬೆಲ್ಲ, ಸಿಹಿ ಮತ್ತು ಕಹಿ ಎರಡೂ ಕೂಡ ಸಮನಾಗಿರಲಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಬಂದು ಸ್ವಲ್ಪ ಟಿಫನ್ಗೆ ಟೊಮೊಟೊ ಎಲ್ಲ ತರಕಾರಿ ಎಲ್ಲ ಹಚ್ತಾ ಇದ್ದಾರೆ. ಸೊ ಬನ್ನಿ ಸ್ಟಾರ್ಟ್. ಇವರಿಗೂ ಬಂದು ಇವತ್ತು ರಜೆ ಇರೋದ್ರಿಂದ ಆಲ್ರೆಡಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಬಂದವರಿಗೆ. ಸೊ ಹಾಗಾಗಿ 4 ಡೇಸ್ ಕಂಟಿನ್ಯೂಸ್ ರಜೆ ಇದೆ ಇವರಿಗೆ. ಇನ್ನು ನಾನು ಕೂಡ 4 ಡೇಸ್ ಕಂಟಿನ್ಯೂಸ್ ಲೀವ್ ಮಾಡ್ಕೊಂಡಿದ್ದೀನಿ ಡ್ಯೂಟಿಗೆ ಬಂದು. ಇನ್ನು ಬನ್ನಿ ಟಿಫನ್ ರೆಡಿ ಮಾಡಿಬಿಡೋಣ ಫಸ್ಟು. ಇನ್ನು ಬಂದು ಇತ್ತೀಚೆಗೆ ನನಗೆ ಟೈಮ್ ಸಿಗ್ತಿರೋ ಕಾರಣ ಮನೆಯೆಲ್ಲ ಸ್ವಲ್ಪ ಮೆಸ್ಸಿ ಆಗಿಟ್ಕೊಂಡಿದ್ದೆ. ನೆನ್ನೆಲ್ಲ ಅಮ್ಮ ಮನೆಯಲ್ಲೇ ಇದ್ರಲ್ಲ, ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಇನ್ನು ಇವಾಗ ಬಂದು ನಾನು ಸ್ವಲ್ಪ ಬೇಗನೆ ಇದ್ದು ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಅಮ್ಮ ಬಂದು ಸದ್ಯಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಅಂತ ಬಂದಿರೋದು. ಸೊ ಹೋಗ್ತಾರೆ ಅವರು ಕೂಡ. ಈ ವರ್ಷ ಯುಗಾದಿ ಒಂಥರ ಸ್ಪೆಷಲ್ ಅಮ್ಮ ಇರೋದ್ರಿಂದ ಅಂತಲೇ ಹೇಳ್ಬೋದು. ಇನ್ನು ಟೊಮೊಟೊ ರೈಸ್ ಮಾಡೋಕ್ಕೆ ಅಂತ ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲನೂ ನಮ್ಮಮ್ಮ ಹಚ್ಕೊಡ್ತಾ ಇದ್ದೆ. ಸೊ ಇವಾಗ ಬೇಗ ಟಿಫನ್ ಎಲ್ಲ ರೆಡಿ ಮಾಡಿ ಪೂಜೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದೆಲ್ಲ ಇವಾಗ ತೊಳೆದಿಟ್ಟಿರೋದು. ಇದೆಲ್ಲ ಮೇಲ್ಗಡೆ ಎಲ್ಲ ಧೂಳಾಗಿತ್ತು. ಸೊ ಇವಾಗ ತೊಳೆದು ಇಟ್ಟಿದ್ದೀನಿ. ಸಿಂಕಲ್ಲಿ ಒಂದು ಪಾತ್ರೆ ಎಲ್ಲ ತೊಳೆದಿದೆ. ಇನ್ನು ಇವೆಲ್ಲ ಬೌಲ್ ಕಡೆಲ್ಲ ತೊಳೆದಿಟ್ಟಿದ್ದೀವಿ. ಸೊ ಇವಾಗ ಇದೆಲ್ಲ ನೀಟಾಗಿ ಒರೆಸಿ ಎತ್ತಿಕೋಬೇಕು. ಸೊ ಇನ್ನು ನೆಕ್ಸ್ಟ್ ಬಂದು ಎಲ್ಲ ಒರೆಸಿದಾಯಿತು. ಇದು ಬಂದು ನಾನು ಮಾರ್ನಿಂಗ್ ಕುಡಿತಾ ಇದ್ದೀನಿ ಆನಂದ ನ್ಯೂಟ್ರಿ ಲೈಫ್ ಅಂತ ಹೇಳ್ಬಿಟ್ಟು. ಸೊ ಇದು ಏನಂದರೆ ನಾನು ಪಾರ್ಟ್ ಟೈಮ್ ಜಾಬ್ ಹೇಳಿದ್ದಲ್ಲ, ಸೊ ಅದರಲ್ಲಿ ತರಿಸ್ಕೊಂಡಿರುವಂಥ ಪ್ರಾಡಕ್ಟ್ಗಳು ಬಂದು ಇದು ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಟೈಮು ಕುಡಿಬೋದು. ಬಟ್ ನಾನು 1 ಟೈಮ್ ಮಾತ್ರನೇ ಇದು ಕುಡಿತಾರೆ ಅಂಥದ್ದು ಹಾಲ್ಗೆ ಹಾಕ್ಕೊಂಡು. ಸೊ ಅದಕ್ಕೆ ಇಲ್ಲೇ ಇಟ್ಕೊಂಡಿದ್ದೀನಿ, ಯಾವಾಗಲೂ ನೆನಪಲ್ಲಿರುತ್ತೆ ಅಂತ. ಇನ್ನು ತಿಂಡಿಗೆ ಅಂತ ಹೇಳಿಬಿಟ್ಟು ಸಿಂಪಲಾಗಿ ಒಂದು ಟೊಮೊಟೊ ಭಾತ್ನ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದಾಯಿತು. ಏಕೆಂದರೆ ಪೂಜೆ ಎಲ್ಲ ಆಗಿದ ನಂತರನೇ, ಬೇವು ಬೆಲ್ಲ ತಿಂದಿದ ನಂತರನೇ ಟಿಫನ್ನ ಮಾಡುವಂಥದ್ದು ಎಲ್ಲರೂ ಕೂಡ. ಹಾಗಾಗಿ ಯಾರು ಟಿಫನ್ ಏನೋ ಬೇಗ ಮಾಡಲಿಕ್ಕಿಲ್ವಲ್ಲ, ಹಾಗಾಗಿ ಸ್ವಲ್ಪ ನಿಧಾನವಾಗಿಯೇ ಟಿಫನ್ ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ಸ್ವಲ್ಪ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ರೆಡಿಯಾಗಿ ಒಂದೇ ಸಲ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನಾನು ಬಂದು ಟಿಫನ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಬೇರೆ ಕೆಲಸಗಳು ಏನಿತ್ತು ಅದನ್ನೆಲ್ಲ ಮುಗಿಸ್ಕೊತಾ ಇದ್ದರು. ನನಗೆ ಅಮ್ಮ ಬಂದಾಗಿಂದ ತುಂಬ ಅಂದರೆ ತುಂಬಾ ಒಂದು ರಿಲ್ಯಾಕ್ಸ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಕೆಲಸ ಮೇಯ್ನು ಮನೆಯಲ್ಲಿ ಮಕ್ಕಳಿರೋ ಮನೆಗಳಲ್ಲಂತೂ ತುಂಬ ಹೆವಿ ಕೆಲಸ ಇರುತ್ತೆ. ಅದರಲ್ಲೂ ಈ ಟೈಮಲ್ಲಿ ನಾನು ಬೇರೆ ಡ್ಯೂಟಿಗೆ ಜಾಯ್ನ್ ಆಗಿದ್ದೀನಿ, ಡ್ಯೂಟಿ ಕೂಡ ಹೋಗ್ತಿದ್ದೀನಿ. ಇನ್ನು ಬಂದು ಹುಡುಗರಿಗೆ ಇದೇ ಟೈಮಲ್ಲಿ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿದೆ. ತುಂಬ ಒಂಥರ ಇದ್ರ ಮಧ್ಯೆ ಮನೆ ಕೆಲಸ ಏನಿರುತ್ತೆ ಇದನ್ನೆಲ್ಲ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿದೆ. ಹಾಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಅಮ್ಮನ್ನ ಕರೆಸ್ಕೊಂಡಿದ್ದೀನಿ. ಇನ್ನೊಂದು ಹತ್ತತ್ರ 1 ವೀಕ್ 15 ಡೇಸ್ ಅಷ್ಟೇ ಅಮ್ಮ ಇರುವಂಥದ್ದು. ಸೊ ಅವರು ಕೂಡ ಊರಿಗೆ ಹೊರಡ್ತಾರೆ. ಸೊ ಎಕ್ಸಾಮ್ ಎಲ್ಲ ಒಂದೇ ಸಲ ಮುಗಿಯುತ್ತಲ್ಲ ಹುಡುಗರಿಗೆಲ್ಲ, ಹಾಗಾಗಿ ಅವ್ರನ್ನೂ ಜೊತೆಲೇ ಕರ್ಕೊಂಡು ಹೋಗೋದು ಅಂತ ಫಿಕ್ಸ್ ಆಗಿದ್ದೀವಿ. ಹಾಗಾಗಿ ಏನಾಗ್ತಿದೆ, ಈ ಬ್ಯುಸಿನಲ್ಲಿ ನನಗೆ ವ್ಲಾಗ್ ಮಾಡೋದು ಕೂಡ ಕಷ್ಟ ಆಗ್ತಿದೆ. ಹಾಗೆಯೇ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಂತೂ ಇನ್ನೂ ಸಿಕ್ಕಾಪಟ್ಟ ಒಂದು ರಿಸ್ಕ್ ಅಂತಲೇ ಅನ್ನಿಸ್ತಿದೆ. ಹಾಗೆ ನಾನು ಸ್ವಲ್ಪ ವೀಡಿಯೋಗಳನ್ನ ಡಿಲೇ ಮಾಡ್ತಿದ್ದೀನಿ ಹಾಕೋದಕ್ಕೆ ಅಂತಲೇ ಹೇಳ್ಬೋದು. ಸೊ ನೋಡೋಣ, ಇನ್ನು ಮುಂದೆ ಆ ಥರ ಆಗೋದಿಲ್ಲ. ವಾರಕ್ಕೆ 1 ವೀಡಿಯೋನಾದರೂ ನಾನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತೀನಿ. ಏಕೆಂದರೆ ಯೂಟ್ಯೂಬ್ ಅಂದರೆ ನನಗೆ ಅಷ್ಟೊಂದು ಇಷ್ಟ. ಸೊ ಇದನ್ನು ನಾನು ಡಿಸ್ಕನೆಕ್ಟ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಒಂದು ಎಫರ್ಟ್ನ ಹಾಕಿ ನಾನು ಮುಂದೆ ಟ್ರೈ ಮಾಡ್ತೀನಿ ವೀಡಿಯೋಗಳನ್ನ ಹಾಕಲಿಕ್ಕೆ ಅಂತಲೇ ಹೇಳ್ಬೋದು. ಸೊ ಇದು ನನಗೂ ಒಂಥರ ಬೇಜಾರಾಗ್ತಿರುತ್ತೆ ಈ ರೀತಿ ಮಧ್ಯೆ ಮಧ್ಯೆ ಗ್ಯಾಪ್ ಆಗ್ತಿರುವಾಗ. ಸೊ ಏನಾಗುತ್ತೆ, ಸಬ್ಸ್ಕ್ರೈಬರ್ಗಳು ಕೂಡ ಇದೊಂಥರ ಬೇಜಾರು, ಒಂಥರ ಡಿಸಪಾಯಿಂಟೆಡ್ ಮಾಡ್ದಂಗೆ ಆಗುತ್ತೆ. ಹಾಗೆಯೇ ತುಂಬ ಗ್ಯಾಗ್ ವೀಡಿಯೋಗಳ ಬಗ್ಗೆನೂ ಕೂಡ ಕೇಳ್ತಿದ್ದೀರಾ, ಗ್ಯಾಗ್ ವೀಡಿಯೋಗೆ ಮತ್ತು ಕಂಬ್ಯಾಕ್ ಆಗಿ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನಿಜ ನನಗೆ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ನಿಜ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಬ್ಯುಸಿಯಾಗಿದ್ದೀನಿ. ನಾನು ಮಾರ್ನಿಂಗು ಬೆಳಗ್ಗೆ 8:30 ಅಥವಾ 8:45ಗೆ ಮನೆ ಬಿಟ್ಟರೆ ಇನ್ನು ಮತ್ತೆ ನಾನು ನೈಟ್ ಬರುವಂಥದ್ದು 8 to 8:30 ಆಗುತ್ತೆ ಮನೆಗೆ.
ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಬ್ಲಾಗ್ಗಳು ಬರೋದಕ್ಕೆ. ಹಾಗೆ ಹೊರಗಡೆ ಕೂಡ ತುಂಬ ಹುಡುಗರದ್ದು ಡಿಸ್ಟರ್ಬೆನ್ಸ್ ಇತ್ತು. ಸೊ ಇವಾಗ ಪರವಾಗಿಲ್ಲ ಸರಿ ಮಾಡಿಬಿಟ್ಟು ಬಂದಿದ್ದೀನಿ. ಸೊ ಇನ್ನು ಇವತ್ತು ಯುಗಾದಿ ಇರೋದ್ರಿಂದ ಸ್ವಲ್ಪ ಎಣ್ಣೆ ಸ್ನಾನ ಎಲ್ಲ ಮಾಡಿದ್ರೇ ಈ ಹಬ್ಬ ಪರಿಪೂರ್ಣ ಅಂತಲೇ ಹೇಳ್ಬೋದು. ಇನ್ನು ಹುಡುಗರಿಗೆಲ್ಲ ಹೋದ ಸಲ ನಾನು ಎಣ್ಣೆ ಹಚ್ಚಿ ನಿಧಾನವಾಗಿ ಸ್ನಾನ ಮಾಡಿಸಿದ್ದೆ. ಈ ಸಲ ಮನೇಲಿ ಅಮ್ಮನೇ ಇರೋದ್ರಿಂದ ಸ್ವಲ್ಪ ಮಾವಿನ ತೋರಣ ಎಲ್ಲನೂ ನಿಧಾನವಾಗಿ ಅವರೇ ಪೋಣಿಸಿ ಎಲ್ಲನೂ ಎತ್ತಿಟ್ಟಿದ್ದಾಯಿತು. ಇನ್ನು ಬೇವಿನ ಸೊಪ್ಪು ಅದನ್ನೆಲ್ಲ ನಮಗೆ ಏನೇನು ಪೂಜೆ ಸಾಮಾನು ಬೇಕೋ ಎಲ್ಲ ಹಿಂದಿನ ದಿನವೇ ತೊಗೊಬಂದಿದ್ವಿ. ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಂದು ಹಾಗೆಯೇ ಸ್ವಲ್ಪ ದೇವ್ರ ಮನೆ ಏನಿರುತ್ತೆ ಡೀಪಾಗಿ ಇವತ್ತು ಕ್ಲೀನ್ ಮಾಡೋಣ ನಿಧಾನವಾಗಿ ಅಂತ ಎಲ್ಲನೂ ಕ್ಲೀನ್ ಮಾಡಿ ನಿಧಾನವಾಗಿ ದೇವ್ರ ಫೋಟೋ ಏನಿರುತ್ತೆ ಎಲ್ಲನೂ ನೀಟ್ ಮಾಡಿ, ಸೊ ಅದಕ್ಕೆಲ್ಲ ಅರಿಶಿನ ಮತ್ತು ಗಂಧ ಎಲ್ಲನೂ ಹಚ್ಚಿದಾದಮೇಲೆ ಹೂನೆಲ್ಲ ಇಟ್ಟಿದ್ದಾಯಿತು. ಇನ್ನು ನೆಕ್ಸ್ಟ್ ಬಂದು ನೈವೇದ್ಯಕ್ಕೆ ಅಂದರೆ ಬೇವು ಬೆಲ್ಲ ತಿನ್ನಬೇಕಲ್ವ. ಸೊ ಇದನ್ನು ಕೂಡ ದೇವ್ರ ಮುಂದೆನೇ ಇಟ್ಟು ಪೂಜೆ ಮಾಡಿದ ನಂತರ ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇವಿನ ಎಲೆ ಎಲ್ಲ ಸ್ವಲ್ಪ ಚಿಗುರು ಇರುತ್ತೆ ನೋಡಿ, ಆ ಥರ ಆದರೆ ಸ್ವಲ್ಪ ಕಹಿ ಬರಲ್ಲ ಅಷ್ಟು. ಹಾಗಾಗಿ ಸ್ವಲ್ಪ ಎಲೆಗಳು ಮತ್ತು ಏನಿರುತ್ತೆ ಬೆಲ್ಲದ ಪೀಸ್ಗಳನ್ನ ಸ್ವಲ್ಪ ದಪ್ಪ ಸೈಜಲ್ಲೇ ಹಾಕಿದ್ದೀನಿ, ಮಕ್ಕಳು ತಿನ್ನಲ್ಲ ಅಂತ. ಹಾಗೆಯೇ ಬೇವೊಂದು ಏನಿರುತ್ತೆ ಹೂ ಬರುತ್ತೆ ನೋಡಿ, ಕಾಯಿ ಹೂ ಅಂತಾರಲ್ಲ, ಸೊ ಅದೊಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮೇಲ್ಗಡೆ ಹಾಗೆ ಹಾಕ್ಬಿಟ್ಟು ನೆಕ್ಸ್ಟು ದೇವ್ರ ಮನೆಗೆ ಪೂಜೆಗೆ ಅಂತ ತೊಗೊಂಡೋಗಿ ಇಡ್ತಾಯಿದ್ದೀನಿ. ಹಾಗೆಯೇ ಇವತ್ತು ದೇವ್ರ ಮನೇಲಿ ಇನ್ನೊಂದು ಸ್ಪೆಷಲ್ ಅಂತ ಏನು ಹೇಳಿದ್ರೆ ಸ್ವಲ್ಪ ಇವತ್ತೊಂದು ಗಣೇಶನ ಇಟ್ಟಿದ್ದೀನಿ. ಇವತ್ತು ಯುಗಾದಿ ದಿನ ಅಂದರೆ ಗಣೇಶ ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೆಗೆ ಬಂದಿರುವಂಥ ಗಣೇಶ ಪುಟ್ಟ ಗಣೇಶ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ನಮ್ಮ ಮನೇಲಿ ಗಣೇಶನ ಫೋಟೋ ಎಲ್ಲ ಇದೆ, ಬಟ್ ಈ ಥರ ಒಂದು ವಿಗ್ರಹ ಬರುತ್ತೆ ನೋಡಿ, ಈ ಥರ ಇರಲಿಲ್ಲ. ಇದು ಬಂದು ನನಗೆ ಬರ್ಡೇನಲ್ಲಿ ಗಿಫ್ಟ್ ಬಂದಿದ್ದು, ನನ್ನ ಬರ್ಡೇನಲ್ಲಿ ಆಫೀಸ್ನಲ್ಲಿ. ಹಾಗಾಗಿ ಅದನ್ನು ಪೂಜೆ ಮಾಡೋಣ ದೇವ್ರ ಮನೆಯಲ್ಲ ಇಡೋಣ ಅಂದರೆ ಹೊರಗಡೆ ಇಟ್ಟರೆ ಸ್ವಲ್ಪ ಏನಾದರೂ ಬಿದ್ದರೆ ಅದು ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ದೇವ್ರ ಮನೆಯಲ್ಲ ಇಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ತೊಳೆದು ಅದಕ್ಕೂ ಅರಿಶಿನ ಎಲ್ಲ ಹಚ್ಚಿ ಕುಂಕುಮ ಎಲ್ಲ ಹಚ್ಚಿದಾದ್ಮೇಲೆ ಒಂದು ಹೂವನ್ನ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆ ಇನ್ನೊಂದು ನನ್ನ ಹಸ್ಬೆಂಡ್ ಕೂಡ ನನ್ನ ಬರ್ಡೇ ದಿನವೇ ತೊಗೊಬಂದಿದ್ದಂಥದ್ದು. ಸೊ ಅದು ಬಂದು ಆಮೆ ಬರುತ್ತೆ ನೋಡಿ, ಈ ಕಡೆ ರೈಟ್ ಸೈಡ್ ಇಟ್ಟಿದ್ದೀನಿ. ಒಂದು ಚಿಕ್ಕ ಬೌಲ್ ಇರುತ್ತೆ, ಸೊ ಒಂದು ಆಮೆ ಥರ ಒಂದು ಚೆನ್ನಾಗಿದೆ. ಸೊ ಇದು ಬಂದು ಗ್ಲಾಸು ಕೆಳಗಡೆ ಒಂಚೂರು ಮಿಸ್ ಆಯಿತು ಅಂದರೆ ಇದು ಕೂಡ ಚೂರು ಆಗಿಬಿಡುತ್ತೆ, ಹುಷಾರವಾಗಿ ಹ್ಯಾಂಡ್ಲ್ ಮಾಡಬೇಕು ಇದನ್ನು. ಸೊ ಇದು ಒಂಥರ ಇವತ್ತು ಯುಗಾದಿ ಹಬ್ಬದಲ್ಲಿ ಇವೆರಡು ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ಇಟ್ಟು ಇವಾಗ ಪೂಜೆ ರೆಡಿ ಮಾಡಿಕೊಂಡೆ ನಾನು. ಇನ್ನು ಪೂಜೆ ಎಲ್ಲ ಚೆನ್ನಾಗಾಯಿತು. ಸ್ವಲ್ಪ ನೈವೇದ್ಯಕ್ಕೆ ಅಂತ ಇವತ್ತೇನು ಕೂಡ ಮಾಡೋಕ್ಕಾಗಲಿಲ್ಲ. ಇನ್ನು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಹೂರ್ಣನ ಮುಂಚೆನೇ ರೆಡಿ ಮಾಡಿ ಇಟ್ಟಿದ್ವಿ. ಸೊ ಅದನ್ನೇ ಒಂದು ಬೌಲ್ಗೆ ನೈವೇದ್ಯಕ್ಕೆ ಅಂತ ಇಟ್ಟು ಪೂಜೆನ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಹಾಗೆ ಟಿಫನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಒಂದು 10 ನಿಮಿಷ ರೆಸ್ಟ್ ಮಾಡಿದಾದಮೇಲೆ ಹೇಗಿದ್ರು ಅಮ್ಮನೇ ಇರುತ್ತಲ್ಲ, ಸ್ವಲ್ಪ ಅಡುಗೆ ಕೆಲಸದಲ್ಲಿ ಇವತ್ತು ಹೆಲ್ಪ್ ಆಗುತ್ತೆ ಅಂತ ಹೇಳಿಕೊಂಡು ಸೊ ಇನ್ನು ಅಮ್ಮ ಬಂದು ಕಣ್ಕನೆಲ್ಲ ರೆಡಿ ಮಾಡ್ತಿತ್ತು ಒಬ್ಬಟ್ಟಿಗೆ ಅಂತ. ಅಷ್ಟರಲ್ಲಿ ನಾನು ಕೂಡ ಸ್ವಲ್ಪ ಈ ಕಡೆ ಅಡುಗೆನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಡೋಣ ಬೇಗ, ಏಕೆಂದರೆ ಇವಾಗೆಲ್ಲ ಸಮ್ಮರ್ ಆಗಿರೋದ್ರಿಂದ ಒಳ್ಳೆ ಮುಂದೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲಿಕ್ಕಿಲ್ಲ. ಹಾಗಾಗಿ ಸ್ವಲ್ಪ ಬೇಗನೆ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಂದು ಸಾಂಬಾರನ್ನ ಮಾಡಿಕೊಂಡು ನೆಕ್ಸ್ಟ್ ಏನಿರುತ್ತೆ ಒಂದು ಹೆಸ್ರು ಕಾಳು ಪಲ್ಯನ ಮಾಡ್ತಾಯಿದ್ದೀನಿ. ಹೆಸ್ರು ಕಾಳು ಪಲ್ಯ ಮಾಡಿ ಸ್ವಲ್ಪ ಹೆಸ್ರು ಬೇಳೆನ ಮಾಡ್ತಾಯಿದ್ದೀನಿ. ಇವಾಗ ಹೇಗಿದ್ರು ಬಿಸಿಲಿರುತ್ತಲ್ಲ, ತುಂಬ ತಂಪಿರುತ್ತೆ ಅಂತ ಹೆಸ್ರು ಬೇಳೆ ಮಾಡ್ತಾಯಿದ್ದೀನಿ. ಸೊ ಇದ್ರ ಜೊತೆ ಒಬ್ಬಟ್ಟು ಮಾಡ್ತಿದ್ದೀವಲ್ಲ, ಸದ್ಯಕ್ಕಿಷ್ಟೇ ಇವತ್ತಿನ ಹಬ್ಬದ ಊಟ ಅಂತಲೇ ಹೇಳ್ಬೋದು.
ಓಕೆ ಫ್ರೆಂಡ್ಸ್, ಫೈನಲಿ ಒಬ್ಬಟ್ಟೆಲ್ಲ ಮಾಡಿದಾಯಿತು. ಸದ್ಯಕ್ಕೆ ಏನಿದೆ ಇಷ್ಟೇ ಒಬ್ಬಟ್ಟು ಮಾಡಿದಂಥದ್ದು, ಏಕೆಂದರೆ ಸ್ವೀಟ್ ಯಾರು ಮನೆಯಲ್ಲಿ ತಿನ್ನಲ್ಲ, ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಂಡಿದ್ದಾಯಿತು. ಇನ್ನು ಇವತ್ತಿನ ಹಬ್ಬದ ಅಡುಗೆ ಎಲ್ಲ ರೆಡಿ ಆಗಿದೆ, ಇನ್ನು ತಿನ್ನೋದೊಂದೇ ಬಾಕಿ ಅಂತಲೇ ಹೇಳ್ಬೋದು. ಸೊ ಓಕೆ, ಹಾಗೆಯೇ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು. ಸೊ ಹಾಗೆಯೇ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಕೂಡ ನನಗೆ ಸಪೋರ್ಟ್ ಮಾಡ್ತೀರಿ ಯಾವಾಗಲೂ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಮುಂದೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.